ಈಗ ಮಾತನಾಡಿರೋದು ಜನಾರ್ದನ್ ಅವರ ಪುತ್ರಿ ಪವಿತ್ರ ಅಂತ. ಮತ್ತೊಬ್ಬರು ಪುತ್ರಿ ಇದ್ದಾರೆ, ಅವರಿಗೆ ಜ್ಯೋತಿ ಅಂತ. ಅವರನ್ನ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗಿನ್ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಜನಾರ್ದನ್ ಸರ್ ಆರಂಭದ ದಿನಗಳು ಹೆಂಗಿರ್ತಾ ಇತ್ತು ಅಂದ್ರೆ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ರು, ಅಲ್ಲಿಂದ ಸಿನಿಮಾಗೆ ಬಂದರು. ಸಿನಿಮಾ ಜೀವನ ಆವಾಗಿನಲ್ಲ ಅಂದರೆ ಸಾಕ್ತಾ ಕಂಪ್ಲೀಟ್ ಆಗಿ ಅದರಲ್ಲಿ ತೊಡಗಿಸ್ಕೊಳ್ಳುವಂಥದ್ದಾಯಿತು. ನೀವು ಕಂಡಂಗೆ ಹೆಂಗೆ ನೆನಪಾಗುತ್ತೆ ಬಾಲ್ಯದ ದಿನಗಳಲ್ಲಿ? ನೀವು ಬ್ಯಾಂಕ್ ಕೆಲಸಕ್ಕೆ ಹೋಗ್ತಾ ಇದ್ರು, ಅಲ್ಲಿಂದ ಬ್ಯಾಂಕಲ್ಲಿ ತುಂಬ ರಜಾಗಳು ಹಾಕ್ಬಿಟ್ಟು ಶೂಟಿಂಗ್ ಹೋಗ್ತಾಯಿದ್ರು. ತುಂಬ ಇಷ್ಟ ಆಯಿತು ಅವ್ರಿಗೆ ಫಿಲಮಲ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು. ಅಂದರೆ ಚೆನ್ನಾಗಿ ನಮಗೂ ಖುಷಿ ಆಗ್ತಾಯಿತ್ತು ಅವ್ರು ಫಿಲಮಲ್ಲಿ ಮಾಡೋದು. ತುಂಬ ಇಷ್ಟಪಟ್ಟು ಆ್ಯಕ್ಟಿಂಗ್ ಮಾಡ್ತಾಯಿದ್ರು, ಕಾಮಿಡಿ ಆ್ಯಕ್ಟಿಂಗ್ ಎಲ್ಲ. ಈಗ ಸಾಕಷ್ಟು ಹಿರಿಯ ಕಲಾವಿದರು ಕೊನೆ ದಿನಗಳಲ್ಲಿ ಸಂಕಷ್ಟಗಳನ್ನು ಎದುರಿಸುವಂಥದ್ದು ನೋಡಿದ್ವಿ. ಸೊ ಜನಾರ್ದನ್ ಸರ್ ಅವರ ಜೀವನ ಶೈಲಿ ಆಗಿರ್ಬೋದು ಮತ್ತು ಅವರ ಆರ್ಥಿಕ ಪರಿಸ್ಥಿತಿಯಲ್ಲೂ ಕೂಡ ಹೆಂಗಿತ್ತು ಅನ್ನೋಂಥದ್ದು ಅದು ನಮಗೆ ಅದು ಹೆಣ್ಮಕ್ಳಲ್ವ, ನಾವು ನಮ್ಮ ಗಂಡನ ಮೇಲೆ ಅದು ನನಗೆ ಗೊತ್ತಿಲ್ಲ ಅದು ಏನೇ ಅಂತಂದ್ಬಿಟ್ಟು. ಅದು ನನ್ನ ತಮ್ಮಂಗೆ ಹತ್ರ ಮಾತಾಡ್ಬೇಕು ನೀವು. ಆದರೆ ನಾವು ಕಂಡಂಗೆ ಆರಾಮಾಗಿ ಇದ್ದಾರೆ, ಅಷ್ಟು ಗೊತ್ತು ನನಗೆ. ಕೆಲವು ತಿಂಗಳ ಅಂದರೆ ವರ್ಷಗಳ ಹಿಂದೆ ಅವರಿಗೆ ಹೃದಯಾಘಾತ ಆಗಿತ್ತು, ಸಣ್ಣ ಸಮಸ್ಯೆ ಆಗಿತ್ತು, ಸ್ಟಂಟ್ ಅಳವಡಿಸಿದ್ರು. ಆ ಸನ್ನಿವೇಶ ಹೆಂಗಿತ್ತು? ಸ್ವಲ್ಪ ಕಷ್ಟ ಇತ್ತು ಅವಾಗ. ಕೆಲವರೆಲ್ಲ ಸಹಾಯ ಮಾಡಿದ್ದಾರೆ ಅಂದ್ಕೊಂಡಿದ್ದೀನಿ, ಅದು ನನಗೆ ಗೊತ್ತಿಲ್ಲ. ಮತ್ತು ಈಗ ಹೆಲ್ತ್ ಇಶ್ಯೂಸ್ ತುಂಬ ಇರೋದ್ರಿಂದ ಸ್ವಲ್ಪ ಸರಿ ಹೋಯ್ತು. ಈಗ ಕಾಫ್ ಶುರುವಾಗಿ, ಕೋಲ್ಡ್ ಶುರುವಾಗಿ, ಲಂಗ್ಸ್ ಪ್ರಾಬ್ಲಮ್ ಶುರುವಾಗ್ಬಿಟ್ಟು ನೀರು ತುಂಬಿಕೊಂಡಿದೆ ಅಂತ ಡಾಕ್ಟರ್. ಅದಕ್ಕೆ ಟ್ರೀಟ್ಮೆಂಟ್ ಆರಾಮ್ಸೆ ಕೊಡ್ಬೋದು. ಇಷ್ಟೆಲ್ಲ ಗೆದ್ಕೊಂಬಂದ್ಬಿಟ್ಟಿದ್ದಾರೆ, ಇದು ಯಾವ ಲೆಕ್ಕ ಅಂದ್ಕೊಂಡಿದ್ವಿ. ಆದರೆ ನಮಗೆ ತುಂಬ ಆಶ್ಚರ್ಯ ಈ ಥರ ಆಗಿದ್ದು. ಇದು ಸಡನ್ ಕೊನೆಗಳಿಗೆ ಯಾರ ಜೊತೆಲಿದ್ರು, ಏನು ಮಾತಾಡಿದ್ರೆ, ಏನಂತ ಏನಾದರೂ ಹೇಳಿದ್ರು ನಾವು? ಕೊನೆಗಳಿಗೆ ಅಂದರೆ ಸರ್, ಅವರಿಗೆ ಕೊನೆ ಸಾಟರ್ಡೆ ಅವರಿಗೆ ತುಂಬ ಬ್ರೀತಿಂಗ್ ಪ್ರಾಬ್ಲಮ್ ಆಗಿರೋದ್ರಿಂದ ಐಸಿಯುಗೆ ತೊಗೊಂಡೋಗ್ಬಿಟ್ರು. ಅವ್ರಿಗೆ ಮತ್ತೆ ಇದು ವೆಂಟಿಲೇಷನಲ್ಲಿ ಇಟ್ಟರು. ಮಾತಾಡೋಕ್ಕಾಗಲಿಲ್ಲ ಅವರಿಗೆ. ಮತ್ತು ಸಿಗ್ನಲ್ ಅಷ್ಟೇ ಇಷ್ಟು ಹಿಂಗೆ ಮಾಡ್ತಾಯಿದ್ರು, ಕೇಳೋದಕ್ಕೆ ಹಿಂಗೆ ಅಲ್ಲಿ ತಲೆ ಅಲ್ಲಾಡಿಸ್ತಾಯಿದ್ರು ಅಷ್ಟೇ. ಮಾತಾಡೋಕ್ಕಾಗ್ತಾ ಇರಲಿಲ್ಲ ಅವ್ರಿಗೆ. ಲಾಸ್ಟಲ್ಲಿ ನನ್ನ ತಮ್ಮನ ಜೊತೆ ಸ್ವಲ್ಪ ಮಾತಾಡ್ತಾಯಿದ್ರು, ಸಿಗ್ನಲ್ ಮಾಡಿ ಹೇಳ್ತಾಯಿದ್ರು ಅಷ್ಟೇ. ಅದು ಪೈಪ್ ಎಲ್ಲ ಇರೋದ್ರಿಂದ ಅವ್ರಿಗೆ ಅಷ್ಟು ಹೇಳೋಕ್ಕಾಗ್ತಾ ಇರಲಿಲ್ಲ. ಈಗ ನಾವು 8-9 ದಿನ ಇದ್ವಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಅಡ್ಮಿಂಟ್ ಆದ್ವಿ, ವಾಪಸ್ ಬಂದುಬಿಟ್ವಿ. ತಿರ್ಗಾ ಮತ್ತೆ ಬ್ರೀತಿಂಗ್ ಪ್ರಾಬ್ಲಮ್ ಶುರು ಆಗಿದ್ದು, ಮತ್ತೆ ಕರ್ಕೊಂಡೋದ್ವಿ. ನಮ್ಮ 4 ಜನಕ್ಕೂ ಅವರೇ. ಈಗ ನಮ್ಮ ತಾಯಿ ತುಂಬ ದಿನ ಆಯಿತು ತೀರ್ಕೊಂಡು, ಅವರೇ ನಮ್ಮನ್ನು ತಾಯಿ ತಂದೆ ಎಲ್ಲ ಆಗಿ ಎಲ್ಲ ನೋಡ್ತಾಯಿದ್ರು, ತುಂಬ ಚೆನ್ನಾಗಿ ನೋಡ್ತಾಯಿದ್ರು. ಈಗ ತುಂಬ ಫೀಲ್ ಆಗುತ್ತೆ ನಮ್ಗೆ. ನೋಡಿ, ಇಬ್ಬರು ಪುತ್ರಿಯರು ಕೂಡ ಮಾತನಾಡ್ತಾ ಇದ್ರು. ತಾಯಿ ನಮ್ಮನ್ನಾಗಲಿ ಒಂದು ಸ್ವಲ್ಪ ದಿನಗಳಾಗಿದೆ, ತಂದೆಯೇ ತಾಯಿಯ ಸ್ಥಾನದಲ್ಲಿ ನಿಂತು ನಮ್ಮನ್ನ ನೋಡ್ಕೊಳ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಪ್ರತಿಯೊಬ್ಬರು ಕೂಡ ಅವ್ರ ಜೊತೆಗಿನ ಒಡನಾಟವನ್ನು ನೆನಪಿಸ್ಕೊಳ್ತಾರೆ.